ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಮತ್ತೊಂದಾವರ್ತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಹೌದು, ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಬೆಳಗಿನ ಜಾವದಲ್ಲಿ ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಭಕ್ತನಾದ ದಾವೀದನು ಬರೆದ ಕೀರ್ತನೆ ಗ್ರಂಥ 51ನೇ ಅಧ್ಯಾಯ 1ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ಪಾಪಗಳನ್ನು ಅಳಿಸಿ ಬಿಡು ಎಂಬುದಾಗಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಪಾಪದಲ್ಲಿ ಇರುವಾಗ, ಇವತ್ತು ಆ ಯೇಸು ಕ್ರಿಸ್ತನಿಗೆ ಪ್ರೀತಿ ಸ್ವರೂಪನಾಗಿರುವಂಥ ಆ ಆಗಿರುವಂಥ ಯೇಸು ಕ್ರಿಸ್ತನಿಗೆ ನಾವು ಮೊರೆಯಿಡುವಾಗ, ಕರುಣಾನಿಧಿಯೇ, ನೀನು ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡಿದಾಗ, ದಾವೀದನ ಈ ರೀತಿ ಪ್ರಾರ್ಥನೆ ಮಾಡಿದಾಗ ದೇವರು ಆತನ ಪ್ರಾರ್ಥನೆ ಕೇಳಿ ಆತನಿಗೆ ಏನು ಮಾಡ್ತಾರೆ, ಆತನ ಪಾಪಗಳನ್ನು ಕರುಣಾನಿಧಿಯಾಗಿ ಕ್ಷಮಿಸಿ ಆತನನ್ನು ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ನಿನ್ನ ಜೀವಿತದಲ್ಲಿ ನಿನ್ನ ಪಾಪದಲ್ಲಿ ನೀನು ಬದುಕಿರುವಾಗ, ಇವತ್ತು ನಿನಗೆ ಆ ಪಾಪದಿಂದ ಬಿಡುಗಡೆ ಆಗಬೇಕೆಂದರೆ, ಇವತ್ತು ನೀನು ಆ ಪ್ರೀತಿ ಸ್ವರೂಪನಾಗಿರುವ ಯೇಸು ಕ್ರಿಸ್ತನನ್ನು ನೀನು ಪ್ರಾರ್ಥನೆ ಮಾಡಿದಾಗ, ಕರುಣಾನಿಧಿ ನನ್ನನ್ನು ಕರುಣಿಸಿ ಎಂದು ಪ್ರಾರ್ಥನೆ ಮಾಡಿದಾಗ, ಆತನು ಕೂಡ ಯೇಸು ಕ್ರಿಸ್ತನು ನಿಮಗೆ ಆ ಪಾಪಗಳಿಂದ ಬಿಡಿಸಿ ನಿಮ್ಮನ್ನು ಆಶೀರ್ವಾದ ಮಾಡಿ ಬಿಡುಗಡೆ ಕೊಡುವನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ವಾಕ್ಯವನ್ನು ದೇವರು ನಮ್ಮೆಲ್ಲರ ಮತ್ತು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲೆಂಬುದಾಗಿ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. 1 second, may God bless this word, you and your family. Amen. Amen. Thank you, Jesus.